ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡದ ಫಸ್ಟ್ ಕಪಲ್ ರಿಯಾಕ್ಷನ್ ಚಾನೆಲ್ ತರ್ಲೆ ಟಾಕೀಸ್. ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ. ರೋಸ್ಟ್ ಅಲ್ಲ, ಹೌದು, ನಾವಿವತ್ತು ಯಾರ ವಿಡಿಯೋಗೆ ರಿಯಾಕ್ಟ್ ಮಾಡ್ತಿರೋದು? ನಾವಿವತ್ತು ರಿಯಾಕ್ಟ್ ಮಾಡ್ತಾ ಇರೋದು ಕನ್ನಡದ ಅಪ್ಕಮಿಂಗ್ ಮತ್ತೆ ಪ್ರಾಮಿಸಿಂಗ್ ರೋಸ್ಟರ್ ಹೇಮಂತ್ ಅವರ ವಿಡಿಯೋಸ್ಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನ ತಡ ಮಾಡದೆ ಬೇಗ ರಿಯಾಕ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಫಿಲಮ್ ಅಲ್ಲಿ ಏನಿಲ್ಲ ಅಂತಂದ್ರು ಕಿಕ್ಕಿರುತ್ತೆ, ಹುಚ್ಚಿರುತ್ತೆ, ಧಿಮಾಕಿರುತ್ತೆ, ಲಾಜಿಕ್ ಮಾತ್ರ ಇರಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಫ್ಯಾಮಿಲಿ ಸ್ಟಾರ್. ಅವನ ಬಗ್ಗೆ ಒಂದ್ ಪುಸ್ತಕ ಬರ್ದೆ, ಅದು ಅವನ್ ನೋವು ಪುಸ್ತಕನ. ಎಸ್, ಈ ಫಿಲಂ ಹೀರೋ ಲೈಫ್ ಅಲ್ಲಿ ಆದಂತ ಘಟನೆಗಳನ್ನ ತನ್ನ PhD ಗೋಸ್ಕರ ಥೀಸಿಸ್ ಬರೀತಾಳೆ ವಿತೌಟ್ ಹಿಸ್ ಪರ್ಮಿಷನ್ ತಗೋಬಾರ್ದಾ ತಗೋಬೇಕಾ ಅನ್ನೋದಕ್ಕೆ 2.5 ಗಂಟೆ ರಾಡ್ ಮೂವಿ ಮಾಡಿದ್ದಾರೆ. ಸೊ ಇದು ಈ ಫಿಲಂ ಪ್ಲಾಟ್. ಇನ್ನು ಈ ಫಿಲಂ ಹೀರೋ ಬಂದು ವರ್ಟ, ಹೀರೋಯಿನ್ ಬಂದು ಮೊಂಡಿ. ನಾನು ತುಂಬಾ ವರ್ಟ್ ನನ್ ಮಗ. ಗಂಡಸ್ರು ವರ್ಟಾಗೆ ಇರ್ಬೇಕು ಅನ್ನೋ ತುಂಬಾ ಮೊಂಡಿ, ಹೆಣ್ಮಕ್ಳು ಮೊಂಡಾಗೆ ಇರ್ಬೇಕು. ಇದಾಗಿ ನೆಕ್ಸ್ಟ್ ಸೀನ್ಗೆ 10 out of 7 ವಿಷಯ ದೊರ್ಕೊಂಡ ಮೂವಿಲ್ ಆಗೋ ತರನೇ ಈ ಫಿಲಂ ಅಲ್ಲಿ ಕೂಡ ಆಗುತ್ತೆ. ಸ್ಟಿಲ್ ವಿ ಆರ್ ಆನ್ ದ ಸೇಮ್ ಟಾಪಿಕ್. ಫ್ಯಾಮಿಲಿ ಸ್ಟಾರ್, ಫೋನ್ ಸ್ಟಾರ್ ಅಲ್ಲ, ಫ್ಯಾಮಿಲಿ ಫಿಲಂ. ಅವನ್ನ ನೋಡಿದ್ರೆ ಯಾರಿಗಾದ್ರೂ ಮುತ್ ಕೊಡ್ಬೇಕು ಅಂತ ಅನ್ಸುತ್ತೆ. ಫಿಲಂ ವಿತೌಟ್ ಕಿಸ್ಸಿಂಗ್ ಸೀನ್ ಇಸ್ ಎ ಫಿಲಂ ವೇಸ್ಟೆಡ್. ನಿನ್ ನೋಡಿದ್ರೆ ಅಯ್ಯೋ ಬಾಬಾ ಅನ್ಸುತ್ತೆ. ಯಾರಿಗಾದ್ರೂ ಮುತ್ ಕೊಡ್ಬೇಕು ಅಂತ ಅನ್ಸುತ್ತೆ. ಇದು ನಮ್ ಹೀರೋ ಇಂಟ್ರೊಡಕ್ಷನ್ ಸೀನ್. ಓ ಮೈ ಗಾಡ್. ಈ ಲಡ್ಡು ಬಂದು ಬಾಯಿಗೆ ಬೆತ್ತ. ಇನ್ನು ನಮ್ ಹೀರೋ ಬಂದು ಪಕ್ಕ ಮಿಡಲ್ ಕ್ಲಾಸ್. ಮನೇಲಿ ಗಾಡಿ ಇದ್ರು ಪಂಚೆಲಿ ಇದ್ದಿಲ್ಲಿ ಓಡೋದಿತ್ತಾರ, ಪಂಚೆ ಒಳಗೆ ಇಲ್ಲಿ ಓಡ್ ಬಂದಿತ್ತಾರ. ಸೂಪರ್ ಮಾರಿಯೋ ಜೋಶಲ್ಲಿ ಓಡ್ಕೊಂಡು ಎಲ್ಲಾ ಬ್ಲಾಕರ್ಸ್ ನ ಹಾರ್ಕೊಂಡು ಗಳನ್ನೆಲ್ಲ ಹಿಂದಕ್ಕೆ ಹಾಕಿ ಯಾಕೆ ಹಿಂಗ್ ಓಡ್ ಬರ್ತಿದ್ದಾನೆ ಅಂತ ನೋಡಿದ್ರೆ ಫ್ರೀ ಆಗಿ ಕೊಡೋ ರೇಷನ್ ತಗೊಳೋದಕ್ಕೆ. ಮಿಡಲ್ ಕ್ಲಾಸ್ ಹುಡುಗಂಗೆ ಮಿಡಲ್ ಕ್ಲಾಸ್ ಅಂದ್ರೆ ಗಾಂಡ್ ಗಾಬರಿ ಆಗ್ಬೇಕು, ಆ ತರ ಮಿಡಲ್ ಕ್ಲಾಸ್ ನ ಪೊಟ್ರೆ ಮಾಡಿದ್ದಾರೆ. ಯಾವಾಗ್ಲೂ ಬಿರಿಯಾನಿ ತಿಂತೀವಿ, ಪ್ರತಿ 4th ಸಂಡೆ ಮಧ್ಯಾಹ್ನ ಮಾತ್ರ ತಿಂತೀವಿ. ಪ್ಯಾಕೆಟ್ ಹಾಲಲ್ಲಿ ನೀರ್ ಜಾಸ್ತಿ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಡೈರೆಕ್ಟ್ ಆಗಿ ಹಸುವಿನ ಹಾಲೆ ತರಿಸ್ತಾ ಇದೀನಿ. ಆಧಾರ್ ಕಾರ್ಡ ಇಲ್ಲ ಇಸ್ವಿಟ್ ಕಾರ್ಡ? ನಿಜ ಹೇಳೋ, ಬ್ಲಾಕ್ ಅಲ್ಲಿ ಮಾರ್ಕೊಳಕ್ ತಾನೆ ನೀನ್ ಇದನ್ನೆಲ್ಲ ತಗೊಂಡ್ಬಂದಿರೋದು? ರೇಷನ್ ತಗೊಳಕ್ ರೇಷನ್ ಕಾರ್ಡ್ ಕೊಡ್ಬೇಕು ತಾನೆ, ಆಧಾರ್ ಕಾರ್ಡ್ ತಗೊಂಡು ಬರ್ತಾರ. ಅಪ್ಡೇಟ್ ಆಗಿರ್ಬೇಕು. ಆದ್ರೂ ಹೀರೋ ಮಿಡಲ್ ಕ್ಲಾಸ್. 23 ರೂಪಾಯಿ ಪೆಟ್ರೋಲ್ ಹಾಕ್ತಾನೆ, ಗಾಡಿ ಪೆಟ್ರೋಲ್ ಖಾಲಿ ಆದ್ರೆ 20-30 ಕಿಲೋಮೀಟರ್ ಗಾಡಿ ಸೆಲ್ಫ್ ಟೋ ಮಾಡ್ಕೊಂಡು ಹೋಗ್ತಾನೆ, ಮೆಜರ್ ಮಾಡಿ ಎಣ್ಣೆ ಹೊಡಿತಾನೆ, CGI ದೋಸೆ ತಿನ್ಸ್ತಾನೆ. CGI ಈ ತರ ಹೆಲ್ದಿಯಾಗಿ ಕರುಮ್ ಕುರುಮ್ ಅನ್ನೋ ದೋಸೆ ರೆಡಿ. ಎಂತದ ಕರ್ಮನೆಲ್ಲ ನೋಡಿದ್ದೆ ಗುರು. CGI ಗುರು, ಆರ್ ಯು ಫಾರ್ ರಿಯಲ್? ನಮ್ ಮಿಡಲ್ ಕ್ಲಾಸ್ ಹೌದು. CGI ದೋಸೆ ಯಾವ ಗುರು ತಿಂತಾನೆ? ತಿಗಾ ವರ್ಷ ಟಿಶ್ಯೂ ಪೇಪರ್ ಗಿಂತ ತೆಳ್ಳಗಿದೆ ಅದು. ಫ್ಯಾಮಿಲಿ ಪೂರ್ತಿ ಕರೆಕ್ಟ್ ಟೈಮಿಂಗ್ ಅಲ್ಲಿ ಇದೆ. ನಮಗ್ ಬೇಕು ಅಂದ್ರೆ ತಾಜ್ ಹೋಟ್ಲಿಂದಾನೆ ತರಿಸ್ಕೋತೀವಿ. ಏನ್ CGI ದೋಸೆ? ಫ್ಯಾಮಿಲಿ ಹೆಣ್ಮಕ್ಳನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಅಂತ ನೋಡೋದಾದ್ರೆ, ಒಂದು ಹೆಣ್ಣು ನಮ್ ಮನೇಲಿದ್ರೆ ಸೇಫ್ ಆಗಿ ಹ್ಯಾಪಿ ಆಗಿರ್ತಾಳೆ ಅಂತ ನಂಬ್ಕೊಂಡು ನಮ್ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಬರೋದು ಸೊಸೆ ಅಲ್ಲ, ನಮ್ ಮನೆ ಯಜಮಾನಿ. ಸೂಪರ್ ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ, ಆಸಮ್, ನೆಕ್ಸ್ಟ್ ಲೆವೆಲ್ ಅನ್ಕೊಂಡು ನೀವೆಲ್ಲ ಚಪಾಳೆ ತರ್ತಿರ್ತೀರಾ. ಹೌದು, ವೇಟ್ ರುಕೋ ಜರಾ, ಸಬರ್ ಕರೋ, ನೆಕ್ಸ್ಟ್ ಸೀನ್ ನೋಡಿ. ನೀನ್ ಇನ್ನೊಂದ್ಸಲ ಇಂಥದ್ದೇನಾರು ಮಾಡೋಕ್ ಟ್ರೈ ಮಾಡಿದ್ರೆ ನಮ್ ಮನೇಲೂ ಗಂಡಸರಿದ್ದಾರೆ. ನಿಮ್ ಮನೇಲಿರೋರ್ಗಿರೋ ಗುಂಡಿಗೆ ನಮಗೂ ಇದೆ. ಬಟ್ ನನಗೆ ನಿಂತರ ಪಿಕಪ್ ಪ್ಲೇಸ್ ಅಲ್ಲಿ ಕೆಲಸ ಇಲ್ಲ. ದೊಡ್ಡ ಮರ, ಗೋದಾಮ್, ಬಸ್ಸು, ಟ್ರೈನ್, ಕಾರು ಯಾವ್ದಾದ್ರು ನಡೆಯುತ್ತೆ. ಇದು ಹೆಂಗೈತೆ ಗೊತ್ತಾ? ಮಹಾಲಕ್ಷ್ಮಿ ಅವ್ರದ್ದು ಒಂದು ಡೈಲಾಗ್ ಐತೆ ಗೊತ್ತಾ? ಹೆಣ್ಣು ಅಂದ್ರೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳೋ, ನೀನ್ ಡ್ಯಾಶ್ ಅಂತವಳ. ಹಂಗೆ ಇದು ಹೆಣ್ಣು ಅಂದ್ರೆ ಭಕ್ತಿಯಿಂದ ಅಮ್ಮ ಅನ್ಬೇಕು, ಅಮ್ಮನ್ ಅನ್ಬಾರ್ದು. ನಿನ್ನಮ್ಮನ್ ಇಂಡೈರೆಕ್ಟ್ ಆಗಿ ಬ್ರೋ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ನಮ್ಮನೆ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರೆ ನಾವು ನಿಮ್ಮನೆ ಹೆಣ್ಮಕ್ಳನ್ನ ರೇಪ್ ಮಾಡ್ತೀವಿ. ಬಾರ್ಟರ್ ಸಿಸ್ಟಮ್. ನೈಸ್ ಹೀರೋಯಿಸಂ. ಫ್ಯಾಮಿಲಿ ಸ್ಟಾರ್. ಫ್ಯಾಮಿಲಿ ಸ್ಟಾರ್ ನ ಯಾಕೆ 100% ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಕರಿತೀವಿ ಅಂದ್ರೆ ಇದಕ್ಕೆ. ರಾತ್ರಿ ಎಲ್ಲ ನಿಮ್ ಬೆಡ್ರೂಮ್ ಇಂದ ಜೋರಾಗಿ ಸೌಂಡ್ ಕೇಳಿಸ್ತಿತ್ತು ನಮ್ಮ ಮನೆವರೆಗೂ. ನಿನ್ ಬಾಯಿಗೆ ಹೇಗ್ ಬಾಯ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಇಂದುಗೋಸ್ಕರ ಸಾಯೋವರೆಗೂ ಹೊಡಿತಾನೆ ಇರ್ತೀನಿ. ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಬಡವರಿಗೆ ಮತ್ತೆ ಮಿಡಲ್ ಕ್ಲಾಸ್ ಜನಕ್ಕೆ ಸ್ಯಾಂಕ್ಷನ್ ಮಾಡಿರೋ 600 ಸ್ಕ್ವೇರ್ ಫೀಟ್ ಅಲ್ಲಿ ನಾನೊಂದು ಟ್ರಿಬಲ್ ಬೆಡ್ರೂಮ್ ಡಿಸೈನ್ ಮಾಡಿದ್ದೀನಿ. 600 ಸ್ಕ್ವೇರ್ ಫೀಟ್ ಅಲ್ಲಿ ಟ್ರಿಬಲ್ ಬೆಡ್ರೂಮ್ ಹೇಗೆ? ಹಾಲ್ ಬಂದು 330 ಪ್ಲಾನ್ ಮಾಡಿದ್ದೀನಿ. ಕಿಚನ್ ವೈಡ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ 120 ಪ್ಲಾನ್ ಮಾಡಿದ್ದೀನಿ. ಕಿಡ್ಸ್ ಬೆಡ್ರೂಮ್ ಗೆ 80, ಮಿಕ್ಕಿರೋ 70 2 ಬೆಡ್ರೂಮ್ ಪ್ಲಾನ್ ಮಾಡಿದ್ದೀನಿ.
ಈ ಬಾತ್ರೂಮು ಕಕ್ಕಸ್ಸು ಕಮೋಡು ವಾಶ್ರೂಮು ಅಂತಾರಲ್ಲ, ಆ ಕಾನ್ಸೆಪ್ಟೇ ಇಲ್ಲ ಗೋವರ್ಧನ್ ಕಟ್ಟೋ ಮನೇಲಿ. ತೆಲುಗು ಫಿಲಮ್ ಅಲ್ಲಿ ಲಾಜಿಕ್ ನ ಹುಡ್ಕಕ್ಕೆ ಹೋಗ್ಬಾರ್ದು, ಬಟ್ ಸ್ಟಿಲ್ ವಿ ಆರ್ ಟೇಕಿಂಗ್ ದಟ್ ರಿಸ್ಕ್. ಎಲ್ಲರೂ ಸೀಟ್ ಬೆಲ್ಟ್ ಟೈಟ್ ಮಾಡ್ಕೊಳ್ಳಿ. ಏಯ್, ಅಗ್ನಿ ಮೂಲೆ ಇಲ್ಲಲ್ವೇನೋ, ಬೆಂಕಿ ಇಲ್ಲ ಹಚ್ಬೇಕು. ಈಶಾನ್ಯ ಮೂಲೆ ಅಣ್ಣ, ಇದು ಸಂಪ್ ಇರಬೇಕು, ವಾಟರ್ ಫ್ಲೋ ಇರಬೇಕು, ನೈಋತ್ಯ ಅಣ್ಣ, ಲಕ್ಷ್ಮೀ ಸ್ಥಾನ, ಈಸ್ಟ್ ಅಣ್ಣ, ಸಿಂಹದ್ವಾರ. सर माइंड ब्लो जॉब नहीं यार, माइंड ब्लोइंग जॉब. ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ನೋ ಕಾಮೆಂಟ್ಸ್. ಅಲ್ಲ ಬೂಬ್ಸ್ ಬಂಬ್ಸ್. ಏನು ಕೈಯ ಐರನ್ ಠಾರ ಸರ್, ವೆರಿ ಸ್ಟ್ರಾಂಗ್ ಸರ್, ವೆರಿ ಸ್ಟ್ರಾಂಗ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದ ಜನ. ನೋ ಕಾಮೆಂಟ್ಸ್. ಪಾಪ ಗೋವರ್ಧನ್ ಮರ್ತ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ, ತಾನು ಮಿಡಲ್ ಕ್ಲಾಸ್ ಅಂತ. ಪೇಪರ್ ಬ್ಲಾಸ್ಟ್ ಆಗ್ತಿದ್ದಾರೆ. ಸೆಲೆಬ್ರೇಟ್ ಮಾಡ್ತಾರೆ. ವೆಲ್ಕಮ್ ಟು ಇಂದು ಚಿಕ್ಕಮ್ಮ. ಬ್ರೋ ಹ್ಯಾವ್ ಮಿಸ್ಟೇಕನ್. ಅಂಡರ್ವೇರ್ ಹರಿದೋದ್ರೇನೆ 2 ಬ್ಲಾಸ್ಟ್ ಅಂತ ಹಾಕ್ಬಿಟ್ಟು ಅದನ್ನ ವಾಪಸ್ ಹಾಕೋತೀವಿ. ಅಂತದ್ರಲ್ಲಿ ಪ್ರಪೋಸ್ ಮಾಡೋದಕ್ಕೆಲ್ಲ ಈ ತರ ಸೆಲೆಬ್ರೇಷನ್. ತೆಗೆದು ಬಿಟ್ಟ ಅಂದ್ರೆ ಕಿತ್ತೋದ್ ನನ್ ಮಗನ. ಎಣ್ಣೆ ಮಾರ್ತಿದ್ಯಾ, ಎಣ್ಣೆ ಮಾರ್ಕೊಂಡು ಸುಮ್ನಿದ್ ಬಿಡು. ಸಾಯಂಕಾಲದವರೆಗೂ ಅವ್ನಿಗೆ ಏನ್ ಬೇಕು ಕುರ್ಚಿ ಹಾಕಿ ಕೂಡ್ಸಿ ಕುಡ್ಸು. ಮದ್ಯಪಾನ ವ್ಯಸನಿಯಾಗಿರೋ ಅಣ್ಣ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ಕಾಲೇಜ್ ಗ್ರಾಜುಯೇಷನ್ ಅಲ್ಲಿ ನೀವು ನಿನ್ ಹೇಗೆ ಮರೆಯಕ್ಕಾಗತ್ತೆ. ಗ್ರಾಜುಯೇಷನ್ ಟೈಮ್ ಅಲ್ಲಿ ಮೀಟ್ ಮಾಡಿದ್ದು ಇನ್ನೂ ಇವನ್ನ ನೆನ್ಪಿಟ್ಕೊಂಡವ್ರೆ. ನಾಳೆ ನಾನು ಊರಲ್ಲಿ ಇರಲ್ಲ. ಗೋವರ್ಧನ್ ಅಪಾಯಿಂಟ್ಮೆಂಟ್ ಫಾರ್ಮಾಲಿಟೀಸ್ ಎಲ್ಲ ನೀವು. ಓಕೆ ಸರ್. ಯಾವ ಕಂಪ್ನಿಲಿ ಇವ್ನು ಬರ್ತಾನೆ ಅಂತ ಹೇಳಿ ಇವ್ನ ಹೆಸರು ನೆನ್ಪಿಟ್ಕೊಂಡು ಆ ಪೊಸಿಷನ್ ನ ಖಾಲಿ ಬಿಟ್ಕೊಂಡು ಕೂತಿರ್ತಾರೆ. 2 years ಸ್ಯಾಲರಿ ಅಡ್ವಾನ್ಸ್ ಆಗ್ಬೇಕಿತ್ತು. ವಾಟ್ ಟಿಕಾ ಮುಚ್ಕೊಂಡೋಗ ಕೆಲಸ ಕೊಡ್ತಿರೋದು ಹೆಚ್ಚು, ಸಂಬಳ ಬೇರೆ ಕೊಡ್ತಾರಂತೆ. ಅಲ್ಲ, ನನ್ ಮಗ 2 ವರ್ಷದ ಸಂಬಳನ ಅಡ್ವಾನ್ಸ್ ಆಗಿ ಕೊಡ್ತಾನೆ. ಯಾವ್ದಕ್ಕೆ ಏನಕ್ಕೆ ಅಂತ ದಯವಿಟ್ಟು ಕೇಳ್ಬೇಡಿ ಸರ್. ಆದ್ರೆ ನಾನು ಯಾಕೋ ಅಂತ ಹೇಳುವರು ಕಸೋಡೆ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಸರ್ ನನ್ಗೆ ಒಂದು 2% ಹೈಕ್ ಜಾಸ್ತಿ ಬೇಕಾಗಿತ್ತು ಸರ್. ಸರ್ ನಾನು ಬ್ಲಡ್ ಅಂಡ್ ಸೋಲ್ ಕೊಟ್ಟು ಈ ಕಂಪ್ನಿ ಕೆಲಸ ಮಾಡ್ತೀನಿ ಸರ್. ಬ್ಲಡ್ ಅಂಡ್ ಸೋಲ್ ಅಲ್ಲ, ಕಿಡ್ನಿ, ಹಾರ್ಟ್, ಲಿವರ್, ಲಂಗ್ಸ್, ಮೈಟೋಕಾಂಡ್ರಿಯಾ ಕಿತ್ಕೊಟ್ರು ನಿನ್ಗೆ 2% ಹೈಕ್ ಕೊಡಲ್ಲ. ಟಿಕಾ ಮುಚ್ಕೊಂಡು ಜಾಗ ಖಾಲಿ ಮಾಡಿ. ತೆಗೆದು ಬಿಟ್ಟ ಅಂದ್ರೆ ಕಿತ್ತೋದ್ ನನ್ ಮಗನ. ಮುಚ್ಕೊಂಡು ಫೋನ್ ಇಡು. ಗೋವರ್ಧನ್ ತುಂಬಾ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಾನೆ ಅಂತ ಹೇಳಿ ಹೀರೋಯಿನ್ ಬರ್ದಿದ್ ಕಾರಣ ಹೀರೋ ಸಖತ್ ಅಫೆಂಡ್ ಆಗ್ತಾನೆ. ಟಿಕಾ ಹುರ್ಕಂತಾನೆ. ಹಲೋ, ದಿಸ್ ಇಸ್ ಲೇಟೆಸ್ಟ್ ಕಾಸ್ಟ್ಲಿಯಸ್ಟ್ ಫೋನ್ ಇನ್ ದ ಮಾರ್ಕೆಟ್. ಪೇಜ್ ನಂಬರ್ 6 ಅಲ್ಲಿ ಗೋವರ್ಧನ್ ಸ್ಕ್ರೀನ್ ಕಿತ್ತೋಗಿರೋ ಫೋನ್ ಯೂಸ್ ಮಾಡ್ತಿದ್ದಾನೆ ಅಂತ ಬರ್ದಿದ್ಯಾ. ಪೇಜ್ ನಂಬರ್ 13 ಅಲ್ಲಿ ಗೋವರ್ಧನ್ ಒಂದು ಹಳೆ ಬೈಕ್ ಇಟ್ಕೊಂಡು ಒದ್ದಾಡ್ಕೊಂಡು ಕಷ್ಟ ಪಡ್ತಿದ್ದಾನೆ ಅಂತ ಬರ್ದಿದ್ಯಾ. ಎಲ್ಲೋ ನಮ್ಮ ಅತ್ತಿಗೆದಿರ ಬಗ್ಗೆ ಮಾತಾಡ್ತಾ ಕುದ್ಗೆಲ್ ಹಾಕೊಳ್ಳೋದಕ್ಕೆ ಸರಿಯಾದ ನೆಕ್ಲೆಸ್ ಇಲ್ಲ ಅಂತ ಹೇಳಿದ್ದೆ. ಇದು 17 ಲಕ್ಷ, ಇದು 12 ಲಕ್ಷ. ತುಂಬಾ ಕಾಸ್ಟ್ಲಿಯಸ್ಟ್ ಹಾರ. ಗೋವರ್ಧನ್ 1200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಬರ್ದಿದ್ದೆ. 1,20,000 ಸ್ಕ್ವೇರ್ ಫೀಟ್ ಆಫೀಸ್. ದಿಸ್ ಇಸ್ ದ ಲಾಬಿ, ದಿಸ್ ಇಸ್ ದ ಆಂಬಿಯನ್ಸ್. ಬ್ಯೂಟಿಫುಲ್ ಗರ್ಲ್ಸ್. ಪೇಜ್ ನಂಬರ್ 46 ಅಲ್ಲಿ 1 ಲಕ್ಷಕ್ಕೋಸ್ಕರ ಗೋವರ್ಧನ್ ನಾಯಿ ತರ ಹಗಲು ರಾತ್ರಿ ದುಡಿತಿದ್ದಾನೆ ಅಂತ ಬರ್ದಿದ್ದೆ. ಚೇಂಜ್ ಮಾಡು. ಇನ್ನು ಮುಂದೆ ನನ್ನ ಬಗ್ಗೆ ನೀನೇನೇ ತಿಳ್ಕೋಬೇಕು ಅಂತಂದ್ರು ಫೋರ್ಬ್ಸ್ ಪತ್ರಿಕೆಯಲ್ಲೇ ತಿಳ್ಕೋಬೇಕು. ಸದ್ಯ ಇಂದು ಗೋವರ್ಧನ್ ದೊಡ್ಡ ಗಂಡಸು, ಇನ್ನು ವರ್ಜಿನ್ ಪ್ಯಾಂಟ್ ಶರ್ಟ್ ಹಾಕ್ತಿದ್ದ ಅಂತ ಬರ್ತಿರ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ತೆಗೆದು ಬಿಟ್ಟ ಅಂದ್ರೆ ಕಿತ್ತೋದ್ ನನ್ ಮಗನ. ಇಂದು ಮೈ ಡಾಟರ್ ಅಂಡ್ ದ CEO ಆಫ್ ದಿಸ್ ಕಂಪನಿ. ಎಂತ ಕಾಕತಾಳಿ ಅಲ್ಲ. ಏನ್ ಹಂಗ್ನಾಗ್ತಾ ಇದ್ದೀರಾ? ಇನ್ನು ಫಿಲಂ ಲಾಜಿಕ್ ಔಟ್ಸ್ಟ್ಯಾಂಡಿಂಗ್ ಅಂತ ಎಲ್ಲಿ ಅನ್ಸುತ್ತೆ ಅಂತಂದ್ರೆ, ತನಗೆ ಕೆಲಸ ಸಿಕ್ತಾಗ ತನ್ನ ಫ್ಯಾಮಿಲಿಗೋಸ್ಕರ ಅಂತ ಹೇಳಿ US ಗೆ ಗೋವರ್ಧನ್ ಕೆಲಸಕ್ಕೆ ಹೋಗೋದಿಲ್ಲ. ಅದೇ ಗೋವರ್ಧನ್ ಒಂದು ಹುಡುಗಿ ತನಗೆ ಅವಮಾನ ಮಾಡೋದು ಅಂತ ಹೇಳಿ ತನ್ನ ಫ್ಯಾಮಿಲಿ ಬಿಟ್ಟು ಕೆಲ್ಸಕ್ಕೆ ಹೋಗೋದಿಕ್ಕೆ ರೆಡಿ ಆಗ್ತಾನೆ. ಇನ್ನು ಈ ಫಿಲಂ ನ ಬೆಸ್ಟ್ ಸೀನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬೆಸ್ಟ್ ಮಿಡಲ್ ಕ್ಲಾಸ್ ಇನ್ಸ್ಪಿರೇಷನ್ ಸೀನ್. ಈ ಕಡೆ ಬರ್ಬೇಕು. ಓಕೆ, ಏಯ್ ಯಾರೋ ನೀನು? ಅದೇ ತರ, ಅದೇ ಅದಲ್ಲ, ಸೇಫ್ ಬಟ್ ಡಿಫರೆಂಟ್ ಅಂತ. ಯಾರಪ್ಪ ನೀನು? ನೀನು ನನ್ನ ಹಾಗೆ ಇದೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಸುರೇಶ್. ನನ್ನ ಹೆಸರು ರಮೇಶ್. ಅಯ್ಯೋ, ನಿನ್ನೆ ಕೇಳ್ತಿರೋದು. ಯಾರಪ್ಪ ನೀನು? ನಿನ್ ಎಷ್ಟು ಸಲ ನೋಡಿದ್ರು ನೋಡ್ತಾನೇ ಇರೋಣ ಅನ್ಸುತ್ತೆ. ಎಲ್ಲ ನನ್ನ ಹಾಗೆ ಇದೆಯಲ್ಲ ನೀನು. ವಿಧಿ ಇಲ್ದೆ ಕಳ್ತನ ಮಾಡೋಕ್ ಬಂದಿದ್ಯಾ ಅಲ್ಲ. ಮೆಂಟ್ಲು ನನ್ ಮಗ. ಬೆಸ್ಟ್ ಮಿಡಲ್ ಕ್ಲಾಸ್ ಅಡ್ವರ್ಟೈಸ್ಮೆಂಟ್. ಗೌರವಾನ್ವಿತರಿಗೆ ರಾಮ್ರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು. ಮೆಂಟ್ಲು ನನ್ ಮಗ. ಕೋಪ ಹೋಗುತ್ತೆ ಅಂದ್ರೆ ನನಗೆ ಬೇಕಾದ್ರೆ ಹೊಡೆದು ಬಿಡೆ. ನಿನ್ ಕೋಪ ಹೋಗುತ್ತೆ ಅಂದ್ರೆ ನನಗೆ ಹೊಡಿಯೋ. ನನ್ನೊಂದು ಸಜೆಷನ್ ಏನಂತಂದ್ರೆ, ಇದನ್ನ ನೀವು ಥಿಯೇಟರ್ ಇಂದ ಆಚೆ ಬಂದು ಜನರ ಹತ್ರನೂ ಕೇಳಿದ್ರೆ ಚೆನ್ನಾಗಿರ್ತಿತ್ತು.
ಒಂದು ಆಟದಲ್ಲಿ ಅಷ್ಟೇನೆ ಇಡ್ಸಿದ್ರಾ? ಮಿಡಲ್ ಕ್ಲಾಸ್. ಇಷ್ಟೆಲ್ಲ ಗೊಂದಲಗಳ ನಡುವೆ ನಮ್ಮನ್ನು ಕಟ್ಟ ಕಾಡುತ್ತಿರುವ ಕಡೆಯದಾಗಿ ಪ್ರಶ್ನೆ. ಕಾಡುವ ಪ್ರಶ್ನೆ ಏನೆಂದರೆ 4 ಸೀಟರ್ ಆಟೋದಲ್ಲಿ ಇಡೀ ಕುಟುಂಬ ಹೆಂಗೂರು ಬಂತು? ಗೆಟ್ ಇನ್ ದ ಕಾರ್. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಮ್ಯಾನ್. ಹೇ, ಡಿಡ್ ವಿ ಆಲ್ರೆಡಿ ಪೇ ಫಾರ್ ಯು? ಇದೆಲ್ಲ ರಿಯಲ್ ಆಗಿ ಆಗುತ್ತಾ? ಏನು ಅಯ್ಯೋ ಬಿಡು ಬಿಡು ಎಕ್ಸ್ಕ್ಯೂಸ್ ಮೀ ಪ್ಲೀಸ್. US ಗೆ ನನ್ಗೊಂದು ಟಿಕೆಟ್, ಜನರಲ್ ಸ್ಟ್ಯಾಂಡರ್ಡ್ ಯಾವ್ದಾರು ಇರ್ಲಿ, ಕೊನೆ ಪಕ್ಷ ಸೂಟ್ ಕೇಸಲ್ಲಾದ್ರೂ ಬರ್ತೀನಿ. ಅಲ್ಲ ಅವ್ರು ಚೇಂಜ್ ಮಾಡಕ್ ಹೇಳೋರೆಲ್ಲ. ಫೈನಲ್ ಆಗಿ ಫ್ಯಾಮಿಲಿ ಸ್ಟಾರ್ ಮೂವಿ ನೋಡಿದ್ ನನಗೆ ಅನ್ಸಿದೇನಂದ್ರೆ ಟೈಟಲ್ ನ ಫ್ಯಾಮಿಲಿ ಸ್ಟಾರ್ ಅಂತ ಯಾಕೆ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನ್ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲಾನು ಕೆಳಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಹೆಂಗನ್ಸ್ತು ವಿಡಿಯೋ? ಚೆನ್ನಾಗಿತ್ತು ವಿಡಿಯೋ. ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ, ಹೇಮಂತ್ ಅವ್ರದ್ದು ಮತ್ತೆ ದರ್ಶಿ ಅವರು ಮತ್ತೆ ಇನ್ನೊಬ್ರು ಯಾರ್ದು ಹಾಕ್ಬಿಟ್ಟು ಕನ್ನಡ ಮೂವಿನ ರೋಸ್ಟ್ ಮಾಡ್ತೀರಾ ಅಂತ ಕೆಟ್ಟದಾಗ ಹಾಕಿದ್ರು. ಒಂದು ಅಂಥವ್ರಿಗೆಲ್ಲ ಹೇಳೋದು ಏನಪ್ಪ ಅಂತಂದ್ರೆ, ಫಸ್ಟ್ ಹೇಮಂತ್ ಆಗಿರ್ಬೋದು, ದರ್ಶಿ ಆಗಿರ್ಬೋದು, ಮತ್ತೆ ಇನ್ನೊಂದು ಚಾನಲ್ ಇದೆ, ಅದ್ರ ಹೆಸರು ನಕ್ಕ ಬರ್ತಿಲ್ಲ. ಕನ್ನಡದಲ್ಲಿ ಈ ಥರದವ್ರು ಇರೋದೇ ತುಂಬಾ ಕಡಿಮೆ. ಒಂದು 4-5 ಚಾನಲ್ ನೋಡಿದ್ದೀನಿ ನಾನು ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ. ಅಂಡ್ ಇವರೆಲ್ಲ ರೋಸ್ಟ್ ಮಾಡ್ತಿರೋದು ಈಗೇನೋ ಇವಾಗ ಥಿಯೇಟ್ರಲ್ಲಿ ಓಡ್ತಿರೋಂಥ ಮೂವಿನೋ ಅಥವಾ ಈಗ ರಿಲೀಸ್ ಆಗಿರೋ ಮೂವಿನೋ ಅಲ್ಲ. ಈ ಮೂವಿಗಳೆಲ್ಲ ಅಲ್ಲೇ ರಿಲೀಸ್ ಆಗಿ ಐದರ್ ಚೆನ್ನಾಗಿ ಓಡಿರ್ಬೋದು, ಇಲ್ಲ ಅಲ್ಲೇ ಹೋಗಿ ಶೆಡ್ಗೆ ಸೇರ್ಕೊಬಿಟ್ಟಿರ್ಬೋದು. ಸೊ ಈಗ ಇವ್ರು ರೋಸ್ಟ್ ಮಾಡೋದ್ರಿಂದ ತುಂಬಾ ಜನ ಹುಡುಕೊಂಡು ಹೋಗಿ ಯೂಟ್ಯೂಬಲ್ಲೂ ಆ ಮೂವೀಸ್ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ದರ್ಶಿ ವಿಡಿಯೋಸ್, ಹೌದು, ಯಾವ್ದದು ಆಟೋ ರಾಮಣ್ಣ. ನನ್ನ ದೇವರಣೆಗೂ ನನಗೆ ಗೊತ್ತಿರ್ಲಿಲ್ಲ ಅಂತದ್ದು ಒಂದು ಮೂವಿ ಐತೆ ಅಂತ. ಎಷ್ಟೋ ಜನ ರೋಸ್ಟ್ ನೋಡಿ ಹೋಗಿ ಆ ಮೂವಿ ನೋಡಿ ತುಂಬಾ ಜನಕ್ಕೆ ದುಡ್ಡಾಗಿದೆಯಂತೆ. ಎಷ್ಟೋ ಮೂವಿಗಳು ಇವ್ರು ರೋಸ್ಟ್ ಮಾಡಿದ್ಮೇಲೆ ಹೋಗಿ ನೋಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಹೋಗಿದೆ. ಸೊ ಆ ವ್ಯೂಸ್ಗೆ ದುಡ್ಡು ಆ ಫಿಲಂ ಓನರ್ಸ್ಗೆ ಹೋಗೋದು, ಇವ್ರು ಯಾರಿಗೂ ಬರಲ್ಲ. ಅಂತ ಮೂವಿಗಳು ಓಡಿರಲ್ಲ, ಇವರಿಂದಾನೇ ಎಷ್ಟೋ ಜನ ಹೋಗಿ ಮೂವಿ ನೋಡೋಂಗಾಗಿರುತ್ತೆ. ಸೆಕೆಂಡ್ ಥಿಂಗು, ಇವೆಲ್ಲ ಆಲ್ರೆಡಿ ರಿಲೀಸ್ ಆಗೋಗಿರುವಂಥ ಮೂವೀಸು. ಸೊ ಈಗ ಇದನ್ನು ರೋಸ್ಟ್ ಮಾಡೋದ್ರಿಂದ ಯಾವುದೇ ಥರ ಮೂವಿ ಪ್ರೊಡ್ಯೂಸರ್ಸ್ಗಾಗಲಿ ಮೇಕರ್ಸ್ಗಾಗಲಿ ಎಫೆಕ್ಟ್ ಇಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಮೇಜರ್ ಪಾಯಿಂಟು, ಒಂದು ಮೂವಿನ ಪಬ್ಲಿಕಲ್ಲಿ ಒಂದು ರಿಲೀಸ್ ಮಾಡಿದ್ದೀರಾ ಅಂದರೆ ಅದನ್ನು ದುಡ್ಡು ಕೊಟ್ಟು ನೋಡೋದಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಇಂಟರ್ನೆಟ್ ಖರ್ಚು ಮಾಡ್ಕೊಂಡು ನೋಡೋದಾಗಿರ್ಬೋದು, ಆ ಮೂವಿನ ಕ್ರಿಟಿಸೈಸ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ, ತುಂಬ ಎಲ್ಲ ತಲೆಗೆ ತುರಿಕೋಬೇಕಾಗಿರೋ ವಿಷಯ, ಇವ್ರು ರೋಸ್ಟ್ ಮಾಡೋದು ಮೂವಿಲಿರೋ ಕಥೆನ, ಮೂವಿಲಿರೋ ಕ್ಯಾರೆಕ್ಟರ್ಗಳನ್ನ, ಹೀರೋಗಳನ್ನ. ಕಿಂಗ್ ಅಂತ ಹೆಂಗೆ ಹೇಳ್ತೀವೋ, ಕಥೆನೇ ಚೆನ್ನಾಗಿಲ್ಲ ಅಂದ್ರೆ ರೋಸ್ಟ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಹೌದು, ಅದನ್ನ ಫಸ್ಟ್ ತಿಳ್ಕೋಬೇಕು. ಮೂವಿಲಿರೋ ಕತೆ, ಅದರಲ್ಲಿರೋ ಕ್ಯಾರೆಕ್ಟರ್ಗಳನ್ನ ರೋಸ್ಟ್ ಮಾಡ್ತಿದ್ದಾರೆ ಹೊರತು ಯಾವುದೋ ಆಕ್ಟರ್ನೋ ಹೀರೋಗಳನ್ನೋ ಅಲ್ಲ. ಸೊ ಹಂಗಾಗಿ ನನ್ನ ಪ್ರಕಾರ ಈ ಥರದ್ದು ರೋಸ್ಟ್ ವಿಡಿಯೋಗಳು ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆ್ಯಂಡ್ ರೋಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಮೂವಿನ ರೋಸ್ಟ್ ಮಾಡಬೇಕು ಅಂದ್ರೆ 10 ಸಲ ನೋಡಬೇಕು, ತುಂಬಾ ಪ್ರೊಸೀಜರ್ ಇರುತ್ತೆ. ಒಂದು ಕಮೆಂಟ್ ಅಥವಾ ಒಂದು ಕೆಟ್ಟದಾಗಿ ಪೋಸ್ಟ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಬರೆಯೋದಲ್ಲ. ನೀವು ಮಾಡಿದ್ರೆ ಮೇ ಬಿ ಅದು ಗೊತ್ತಿರುತ್ತೆ ಅನ್ಸುತ್ತೆ ಎಫರ್ಟ್ ಎಷ್ಟಿರುತ್ತೆ ಅಂತ. ಆ್ಯಂಡ್ ಕನ್ನಡದಲ್ಲಿ ಈ ಥರ ಆ್ಯಕ್ಚುಲಿ ತುಂಬ ಜನ ಟ್ರೈ ಮಾಡಿದ್ದಾರೆ ಮೂವೀಸ್ ರೋಸ್ಟ್ ಮಾಡೋಣ ಅಂತ. ತುಂಬ ಜನ ಟ್ರೈ ಮಾಡಿ ಈ ಥರದ್ದು ಕೆಟ್ಟ ಕಮೆಂಟ್ಸು ಮತ್ತು ಈ ಥರದ್ರಿಂದ ತುಂಬ ಜನ ಕಾಪಿರೈಟ್ಸು ತುಂಬ ಫೇಸ್ ಮಾಡಬೇಕಾಗುತ್ತೆ. ಈ ಥರದ್ದೆಲ್ಲ ಆಗಿ ತುಂಬ ಜನ ಬಿಟ್ಬಿಟ್ಟಿದ್ದಾರೆ. ಇರೋರೇ ಒಂದು 4-5 ಜನ ಅಟ್ಲೀಸ್ಟ್ ಅವ್ರನ್ನಾದ್ರೂ ಉಳಿಸ್ಕೊಳ್ಳಿ. ಈಗ ಅದರಲ್ಲಿ ದರ್ಶಿ ಸ್ವಲ್ಪ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಈಗ ಅಪ್ಕಮಿಂಗ್ ಹೇಮಂತ್ ಅವ್ರದ್ದು ನನಗೆ ಆ್ಯಕ್ಚುಲಿ ಲಾಸ್ಟ್ 3-4 ವಿಡಿಯೋಸ್ ತುಂಬ ಇಷ್ಟ ಆಯಿತು ಅವ್ರದ್ದು. ಸೊ ಹಂಗಾಗಿ ನಮ್ಮಿಂದ ಅವ್ರಿಗೂ ಒಂದು ಹೆಲ್ಪ್ ಆಗಲಿ, ಅವರಿಂದ ನಮಗೂ ಒಂದು ಹೆಲ್ಪ್ ಆಗಲಿ ಅಂತ ನಾವು ಇವತ್ತು ಈ ವಿಡಿಯೋ ರಿಯಾಕ್ಟ್ ಮಾಡಿದ್ದೀವಿ. ಅವ್ರ ಚಾನಲ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ತುಂಬ ಇಷ್ಟ ಆಗಿದ್ರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಟಾಟಾ.